ಈ ಶಿವಲಿಂಗಕ್ಕೆ ಜೀವವಿದೆ. ಪರಾಕ್ರಮಿ, ಸನಾತನ ಮತ್ತು ಜ್ಯೋತಿಸ್ವರೂಪನಾದ ಪರಮೇಶ್ವರನು ನಿರ್ಮಿಸಿದ ಅನೇಕ ದೇವಾಲಯಗಳಿವೆ. ಜ್ಯೋತಿರ್ಲಿಂಗಗಳಾಗಿ, ಪಂಚರಾಮಗಳಾಗಿ, ಸೃಷ್ಟಿಗೆ ಆಧಾರವಾಗಿರುವ ಪಂಚಭೂತಗಳ ಪ್ರತಿರೂಪಗಳಾಗಿ. ಆ ಕೈಲಾಸನಾಥನು ಜೀವಂತ ಶಿವಲಿಂಗದ ರೂಪದಲ್ಲಿ ಕಾಣುವ ಅಪರೂಪದ ತಾಣವೇ ಶ್ರೀಕಾಳಹಸ್ತೀಶ್ವರ. ಪರಾಕ್ರಮಿ, ಸನಾತನ ಮತ್ತು ಜ್ಯೋತಿಸ್ವರೂಪನಾದ ಪರಮೇಶ್ವರನು ನಿರ್ಮಿಸಿದ ಅನೇಕ ದೇವಾಲಯಗಳಿವೆ. ಜ್ಯೋತಿರ್ಲಿಂಗಗಳಾಗಿ, ಪಂಚರಾಮಗಳಾಗಿ, ಸೃಷ್ಟಿಗೆ ಆಧಾರವಾಗಿರುವ ಪಂಚಭೂತಗಳ ಪ್ರತಿರೂಪವಾಗಿ. ಆ ಕೈಲಾಸನಾಥನು ಜೀವಂತ ಶಿವಲಿಂಗದ ರೂಪದಲ್ಲಿ ಕಾಣುವ ಅಪರೂಪದ ತಾಣ ಶ್ರೀಕಾಳಹಸ್ತೀಶ್ವರ. ದಕ್ಷಿಣ ಕೈಲಾಸ ಎಂದು ಕರೆಯಲ್ಪಡುವ ಈ ದೇವಾಲಯಕ್ಕೆ ಭೇಟಿ ನೀಡುವುದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಎಲ್ಲಾ ಪ್ರಾಣಿಕೋಟಿಯ ಆಧಾರವು ಪ್ರಕೃತಿಯ ಪಂಚಭೂತಗಳಾಗಿವೆ. ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ. ಈ ಪಂಚಭೂತಗಳ ಭಗವಂತ. ಅದಕ್ಕೆ ಸ್ವಾಮಿ ಭೂತನಾಥನಾದ. ಆ ರೂಪಗಳೊಂದಿಗೆ 5 ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ಅಳೆದನು. ಪಂಚಭೂತ ಸ್ಥಳಗಳೆಂದು ಕರೆಯಲ್ಪಡುವ ಆ ಮಹಿಮಾನ್ವಿತ ಸ್ಥಳಗಳೆಂದರೆ ಏಕಾಂಬರೇಶ್ವರಂ, ಜಂಬುಕೇಶ್ವರಂ, ಅರುಣಾಚಲೇಶ್ವರಂ, ಚಿದಂಬರೇಶ್ವರಂ ಮತ್ತು ಶ್ರೀಕಾಳಹಸ್ತೀಶ್ವರಂ. ಭೂಮಿ, ನೀರು, ಬೆಂಕಿ, ಆಕಾಶ ಮತ್ತು ಗಾಳಿಯ ಪ್ರತಿನಿಧಿಗಳಾಗಿರುವ ಈ ದೇವಾಲಯಗಳಲ್ಲಿ ಒಂದೇ ಒಂದು ಸ್ಥಳವು ಜೀವಂತ ಶಿವಲಿಂಗವಾಗಿ ಮತ್ತು ಪೂಜೆಯನ್ನು ಪಡೆಯುತ್ತಿದೆ. ಅದು ಶ್ರೀಕಾಳಹಸ್ತಿ ವಾಯುಲಿಂಗ. ಶ್ರೀ ಎಂದರೆ ಜೇಡ, ಕಾಲಂ ಎಂದರೆ ಸರ್ಪ, ಹಸ್ತಿ ಎಂದರೆ ಆನೆ. ಈ 3 ಜೀವಿಗಳಿಗೆ ಸ್ವಾಮಿ ಮೋಕ್ಷ ನೀಡಿದ ನಂತರ ಶ್ರೀಕಾಳಹಸ್ತೀಶ್ವರ ಎಂದು ಪೂಜಿಸಲ್ಪಟ್ಟ ಸ್ಥಳವೆಂದು ಈ ದೇವಾಲಯವು ಪ್ರಸಿದ್ಧವಾಗಿದೆ. ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ಶ್ರೀಕಾಳಹಸ್ತಿಯಲ್ಲಿರುವ ಸ್ವರ್ಣಮುಖಿ ನದಿಯ ದಡದಲ್ಲಿ ಕಂಡುಬರುವ ಸ್ವಾಮಿಯ ಈ ರೂಪವು ವೃತ್ತಾಕಾರದ ಬದಲಿಗೆ ಇತರ ಶಿವಲಿಂಗಗಳಿಗಿಂತ ಸ್ವಲ್ಪ ಭಿನ್ನವಾಗಿದೆ. ವಾಯು ರೂಪದಲ್ಲಿ ಇಲ್ಲಿ ಜ್ಞಾನಪ್ರಸೂನಾಂಬ ಸಮೇತ ಶ್ರೀಕಾಳಹಸ್ತೀಶ್ವರನ ಸೃಷ್ಟಿಯ ಹಿಂದೆ ಪುರಾಣಗಳು ಹೇಳುವುದೇನೆಂದರೆ, ಮೋಕ್ಷ ವಿಮೋಚಕನಾಗಿ ಒಮ್ಮೆ ವಾಯುದೇವನು ಕರ್ಪೂರದಿಂದ ಮಾಡಿದ ಲಿಂಗವನ್ನು ಪೂಜಿಸಿ ಭಗವಂತನ ಕೃಪೆಗಾಗಿ ತಪಸ್ಸು ಮಾಡಿದನು. ಅದಕ್ಕೆ ಮೆಚ್ಚಿದ ಭಗವಾನ್ ಈಶ್ವರನು ಕರುಣಿಸಿದನು ಮತ್ತು ವಾಯುದೇವನು ಇಡೀ ವಿಶ್ವವನ್ನು ಮತ್ತು ಪ್ರತಿ ಜೀವಿಯನ್ನು ಗಾಳಿಯ ರೂಪದಲ್ಲಿ ತುಂಬುವಂತೆ ವರಗಳನ್ನು ನೀಡಿದನು. ವಾಯುದೇವನು ಪೂಜಿಸಿದ ಕರ್ಪೂರ ಲಿಂಗವು ವಾಯುಲಿಂಗವೆಂದು ಪ್ರಸಿದ್ಧವಾಯಿತು ಮತ್ತು ಪೂಜಿಸಲ್ಪಟ್ಟಿತು. ಸಾಮಾನ್ಯ ಜನರಿಂದ ಆ ಕರ್ಪೂರಲಿಂಗವೇ ಇಲ್ಲಿ ವಾಯುಲಿಂಗ ಮತ್ತು ಸ್ವಯಂಭೂ ಆಗಿ ರೂಪುಗೊಂಡಿದೆ. ಪಾರ್ವತಿ ದೇವಿಯನ್ನು ಜ್ಞಾನ ಪ್ರಸೂನಾಂಬ ಎಂದು ಪೂಜಿಸುವುದರ ಹಿಂದೆ ಒಂದು ಜನಪ್ರಿಯ ಕಥೆಯಿದೆ. ಒಮ್ಮೆ ಪರಮೇಶ್ವರನು ಕೋಪದಿಂದ ಪಾರ್ವತಿಯನ್ನು ಶಪಿಸಿದನು. ಆದ್ದರಿಂದ ಅಮ್ಮನವರು ಸಾಮಾನ್ಯರಾಗಿ ಭೂಮಿಗೆ ಬಂದರು ಮತ್ತು ನಂತರ ಈ ಸ್ಥಳಕ್ಕೆ ಬಂದು ಭಗವಂತನನ್ನು ಕುರಿತು ತಪಸ್ಸು ಮಾಡಿದರು. ಆಗ ಭಗವಾನ್ ಶಿವನು ಕಾಣಿಸಿಕೊಂಡನು ಮತ್ತು ಹೆಚ್ಚಿನ ಶಕ್ತಿಯನ್ನು ದಯಪಾಲಿಸಿದನು. ಅದರಂತೆ ಅಮ್ಮವರು ಸ್ವಾಮಿ ಚೆಂತ ಜ್ಞಾನ ಪ್ರಸೂನಾಂಬವನ್ನು ಅಳೆದಿದ್ದಾರೆ. ಶ್ರೀಕಾಳಹಸ್ತೀಶ್ವರನು ಬ್ರಹ್ಮನಿಗೆ ಜ್ಞಾನವನ್ನು ನೀಡಿದ ಸ್ಥಳವೂ ಇಲ್ಲಿದೆ. ವಸಿಷ್ಠ, ಜೇಡ, ಸರ್ಪ, ಆನೆ, ಕಣ್ಣಪ್ಪ, ಬೋಯ, ಯಾದವ ರಾಜರು ಭಗವಂತನ ಕೃಪೆಯಿಂದ ಮೋಕ್ಷ ಪಡೆದರೆಂದು ಹೇಳಲಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಕಣ್ಣಪ್ಪ ಎಂಬ ಬೇಟೆಗಾರ ನಿರಂತರವಾಗಿ ಭಗವಂತನನ್ನು ಅಳೆಯುತ್ತಿದ್ದ. ಒಂದು ದಿನ ಅವರ ಭಕ್ತಿಯನ್ನು ಪರೀಕ್ಷಿಸಲು ಸ್ವಾಮಿ ಅವರ ಕಣ್ಣಿನಿಂದ ರಕ್ತವನ್ನು ಪಡೆದರು. ಅದನ್ನು ನೋಡಿದ ಕಣ್ಣಪ್ಪ ತಕ್ಷಣ ತನ್ನ ಕಣ್ಣನ್ನು ಕಿತ್ತು ಸ್ವಾಮಿಯ ಕಣ್ಣಿಗೆ ಹಾಕಿದನು. ಸ್ವಾಮಿಯ 2ನೇ ಕಣ್ಣಿನಿಂದ ರಕ್ತ ಸೋರುತ್ತಿದ್ದಂತೆ ಕಣ್ಣಪ್ಪ ಯಾವುದೇ ಹಿಂಜರಿಕೆಯಿಲ್ಲದೆ ತನ್ನ 2ನೇ ಕಣ್ಣನ್ನು ಕಿತ್ತು ಸ್ವಾಮಿಗೆ ಹಚ್ಚಿದ. ಆ ಭಕ್ತಿಗೆ ಮೆಚ್ಚಿ ಈಶ್ವರನು ಪ್ರತ್ಯಕ್ಷನಾಗಿ ಕಣ್ಣಪ್ಪನಿಗೆ ಮುಕ್ತಿ ನೀಡಿದನೆಂಬುದು ಕತೆ. ಆದುದರಿಂದಲೇ ಶ್ರೀಕಾಳಹಸ್ತೀಶ್ವರನಿಗೆ ಮುಕ್ತಿಪ್ರದಾತ ಎಂಬ ಹೆಸರು ಬಂದಿದೆ. 4 ದಿಕ್ಕುಗಳಲ್ಲಿ ನೋಡಲು ಶ್ರೀಕಾಳಹಸ್ತಿ ಎಂದರೆ ದಕ್ಷಿಣ ಕೈಲಾಸಂ. ಇದರ ದೊರೆ ಕಾಲಭೈರವ. ಈ ದೇವಾಲಯವನ್ನು 1516ರಲ್ಲಿ ಶ್ರೀಕೃಷ್ಣ ದೇವರಾಯಲು ನಿರ್ಮಿಸಿದರು. ದೇವಸ್ಥಾನದ 4 ಕಡೆ 4 ಗೋಪುರಗಳಿದ್ದರೆ ಸುಮಾರು 150 ಅಡಿ ಎತ್ತರದಲ್ಲಿರುವ ರಾಜಗೋಪುರ ಇನ್ನಷ್ಟು ಅದ್ಭುತವಾಗಿ ಕಾಣುತ್ತದೆ. ಶಿಲ್ಪಕಲೆಯಿಂದ ತುಂಬಿರುವ ಈ ಪ್ರದೇಶದಲ್ಲಿನ ಎಲ್ಲಾ ಮಂಟಪಗಳು ಮತ್ತು ಕಂಬಗಳಲ್ಲಿ 100 ಕಾಲಿನ ಮಂಟಪವು ಪ್ರಮುಖ ಆಕರ್ಷಣೆಯಾಗಿದೆ. ಅಲ್ಲದೆ ದೇವಾಲಯದ ಆಸುಪಾಸಿನಲ್ಲಿ 36 ತೀರ್ಥಗಳಿದ್ದು ಅವುಗಳಲ್ಲಿ ಸಹಸ್ರಲಿಂಗಗಳು, ಹರಿಹರ, ಭಾರದ್ವಾಜ್, ಮಾರ್ಕಂಡೇಯ ಮತ್ತು ಸೂರ್ಯಚಂದ್ರ ತೀರ್ಥಗಳು ಮುಖ್ಯವಾದವು ಎಂದು ಹೇಳಲಾಗುತ್ತದೆ. ಇಲ್ಲಿನ ಪಾತಾಳಗಂಗೆ ಅಥವಾ ಸರಸ್ವತಿ ತೀರ್ಥದ ತೀರ್ಥ ಸ್ವೀಕರಿಸಿದರೆ ತೊದಲುವಿಕೆ, ದಡ್ಡತನದ ಸಮಸ್ಯೆಗಳು ಮಾಯವಾಗಿ ಮಾತು ಬರುತ್ತದೆ ಎಂಬ ಪ್ರತೀತಿ ಇದೆ. ಕ್ಷೇತ್ರದಲ್ಲಿ ಸ್ವಾಮಿಯ ಜೊತೆಗೆ ವಿನಾಯಕ, ದಕ್ಷಿಣಾಮೂರ್ತಿ ಹಾಗೂ ಅಮ್ಮನವರನ್ನು ಪ್ರಧಾನ ದೇವತೆಗಳಾಗಿ ಪೂಜಿಸಲಾಗುತ್ತದೆ. ಉತ್ತರಾಭಿಮುಖವಾಗಿರುವ ಚಿಕ್ಕ ಬಾವಿಯಲ್ಲಿ ಪಾತಾಳ ಗಣಪತಿ, ದಕ್ಷಿಣಾಭಿಮುಖವಾಗಿ ಮಹಾದ್ವಾರಕ್ಕೆ ಅಭಿಮುಖವಾಗಿರುವ ದಕ್ಷಿಣಾಮೂರ್ತಿ. ಶ್ರೀಕಾಳಹಸ್ತಿ ತಲುಪುವ ಭಕ್ತರು ಮೊದಲು 40 ಅಡಿ ಆಳದ ಪಾತಾಳ ಗಣಪತಿಯನ್ನು ಮೆಟ್ಟಿಲು ಮಾರ್ಗದ ಮೂಲಕ ದರ್ಶನ ಮಾಡಿ ನಂತರ ಶ್ರೀಕಾಳಹಸ್ತಿ ದೇವರಿಗೆ ಪೂಜೆ ಸಲ್ಲಿಸುತ್ತಾರೆ.
ಮೂಲವಿರಟ್ಟು ಇಲ್ಲಿ ಪಶ್ಚಿಮಾಭಿಮುಖವಾಗಿ ಕಾಣುತ್ತದೆ. ನಂತರ ಜ್ಞಾನ ಪ್ರಸೂನಾಂಬ ಮಂದಿರಕ್ಕೆ ತೆರಳುತ್ತಾರೆ. ಅದರ ನಂತರ ನೀವು ರಾಮ, ಪರಶುರಾಮ, ಇಂದ್ರದೇವತೆಗಳು, ಸಪ್ತರ್ಷಿಗಳು, ಯಮಧರ್ಮರಾಜ, ಚಿತ್ರಗುಪ್ತ ಮತ್ತು ಧರ್ಮರಾಜರಿಂದ ಪ್ರತಿಷ್ಠಾಪಿಸಿದ ಶಿವಲಿಂಗಗಳನ್ನು ನೋಡಬಹುದು. ಪಾತಾಳ ಗಣಪತಿಯೊಂದಿಗೆ ವಲ್ಲಭ ಗಣಪತಿ, ಮಹಾಲಕ್ಷ್ಮಿ ಗಣಪತಿ, ಸಹಸ್ರಲಿಂಗೇಶ್ವರ ದೇವಾಲಯಗಳು, ವೆಂಕಟೇಶ್ವರ, ವರದರಾಜಸ್ವಾಮಿ ಮುಂತಾದವುಗಳಿಗೂ ಭೇಟಿ ನೀಡಬಹುದು. ಶಂಕರಾಚಾರ್ಯರು ಈ ಸ್ಥಳಕ್ಕೆ ಬಂದು ಸ್ಫಟಿಕಲಿಂಗ ಮತ್ತು ಶ್ರೀಚಕ್ರವನ್ನು ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಇವೇ ವಿಶೇಷತೆಗಳು ದೇಶದ ಪ್ರಸಿದ್ಧ ಶಿವಾಲಯಗಳಿಗೆ ಹೋಲಿಸಿದರೆ. ಶ್ರೀಕಾಳಹಸ್ತಿಯ ವಿಶೇಷತೆಗಳು ಅಷ್ಟೇ ಅಲ್ಲ. ಸಾಮಾನ್ಯವಾಗಿ ಭಕ್ತನು ಭಗವಂತನ ಪಾದದ ಬಳಿಯೇ ಕೂರುತ್ತಾನೆ. ಆದರೆ ಇಲ್ಲಿ ಸ್ವಾಮಿಯ ಭಕ್ತನಾದ ಕಣ್ಣಪ್ಪನಿಗೆ ಬೆಟ್ಟದ ತುದಿಯಲ್ಲಿ ದೇವಾಲಯವಿದ್ದರೆ, ಬೆಟ್ಟದ ಕೆಳಗೆ ಶ್ರೀಕಾಳಹಸ್ತೇಶ್ವರನ ದೇವಾಲಯವನ್ನು ಕಾಣಬಹುದು. ಮಹಾಶಿವರಾತ್ರಿಯಂದು ನಡೆಯುವ ಬ್ರಹ್ಮೋತ್ಸವದಲ್ಲಿ ಕಣ್ಣಪ್ಪ ದೇವಸ್ಥಾನದಲ್ಲಿಯೇ ಮೊದಲ ಪೂಜೆ ನಡೆಯುತ್ತದೆ. ಇಲ್ಲಿರುವ ಶಿವಲಿಂಗವನ್ನು ಜೀವಂತ ಶಿವಲಿಂಗ ಎಂದು ಕರೆಯಲಾಗುತ್ತದೆ. ಸ್ವಾಮಿಯ ಉಚ್ಛ್ವಾಸಕ್ಕೆ ಅನುಸಾರವಾಗಿ ಮೂಲವಿರಾಟ್ಗೆ ಸಮೀಪದಲ್ಲಿ ಸ್ಥಾಪಿಸಲಾದ ಗಾಳಿ ದೀಪಗಳು ಇತರ ಶೈವ ದೇವಾಲಯಗಳಿಗೆ ಹೋಲಿಸಿದರೆ, ಅರ್ಚಕರು ಇಲ್ಲಿ ಶಿವಲಿಂಗವನ್ನು ಮುಟ್ಟದೆ ಪೂಜೆ ಮತ್ತು ಅಭಿಷೇಕಗಳನ್ನು ಮಾಡುತ್ತಾರೆ. ಸೂರ್ಯ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಬಹುತೇಕ ಎಲ್ಲಾ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ. ಆದರೆ ಇಲ್ಲಿ ಅವರು 27 ನಕ್ಷತ್ರಗಳನ್ನು ತೆರೆದಿದ್ದಾರೆ. 9 ಗ್ರಹಗಳಿಂದ ಮಾಡಲ್ಪಟ್ಟ ವಿಶೇಷ ರಕ್ಷಾಕವಚದೊಂದಿಗೆ ಭಗವಂತನನ್ನು ಅಳವಡಿಸಲಾಗಿದೆ. ಇದರಿಂದಲೇ ರಾಹು ಕೇತುಗಳ ಜೊತೆಗೆ ಎಲ್ಲಾ ಗ್ರಹಗಳು ಸ್ವಾಮಿಯ ಹಿಡಿತದಲ್ಲಿವೆ. ಆದ್ದರಿಂದಲೇ ಈ ಕ್ಷೇತ್ರವು ರಾಹುಕೇತು ಶಾಂತಿ ಪೂಜೆಗಳಿಗೆ ಪ್ರಸಿದ್ಧಿ ಪಡೆದಿದೆ. ಈ ಕ್ಷೇತ್ರದಲ್ಲಿ ನವಗ್ರಹ ಮಂಟಪವಿಲ್ಲ. ಶನಿದೇವನಿಗೆ ಸಮರ್ಪಿತವಾದ ದೇವಾಲಯವಿದೆ. ಶನಿತ್ರಯೋದಶಿಯಂದು ಭಕ್ತರು ಶನಿ ದೇವರಿಗೆ ಅಭಿಷೇಕವನ್ನು ಅರ್ಪಿಸಲು ದೇವಾಲಯವನ್ನು ತಲುಪುತ್ತಾರೆ. ಭಕ್ತರು ಇಲ್ಲಿ ವಿಶೇಷವಾಗಿ ಗೊತ್ತುಪಡಿಸಿದ ಗುರುತುಗಳಲ್ಲಿ ನಿಂತು ಸ್ವಾಮಿ, ಅಮ್ಮಾವರು ಮತ್ತು ಭಕ್ತ ಕಣ್ಣಪ್ಪನ ಶಿಖರಗಳಿಗೆ ಭೇಟಿ ನೀಡುತ್ತಾರೆ. ಕಲ್ಯಾಣಂಕಮನಿಯಂ ಸ್ವಾಮಿಗೆ ಕರ್ಪೂರ ಆರತಿ, ಕ್ಷೀರಾಭಿಷೇಕ, ಹಸಿರು ಕರ್ಪೂರಾಭಿಷೇಕ, ಗಂಗಾಭಿಷೇಕ, ರುದ್ರಾಭಿಷೇಕ ಸೇರಿದಂತೆ ವರ್ಷವಿಡೀ ವಿಶೇಷ ಉತ್ಸವಗಳು ನಡೆಯುತ್ತವೆ. ವಿಶೇಷವಾಗಿ ಮಹಾಶಿವರಾತ್ರಿಯ ಸಮಯದಲ್ಲಿ ಬ್ರಹ್ಮೋತ್ಸವವನ್ನು 10 ದಿನಗಳ ಕಾಲ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ. ಈ ಸಮಯದಲ್ಲಿ ಮೆರವಣಿಗೆ, ರಥಯಾತ್ರೆ ಮತ್ತು ತೆಪ್ಪ ಉತ್ಸವಗಳು ನೋಡಲು ಯೋಗ್ಯವಾಗಿವೆ. ಅಲ್ಲದೆ ಸ್ವಾಮಿ ಅಮ್ಮನವರ ಕಲ್ಯಾಣವನ್ನು ದೇವಸ್ಥಾನದ ಬದಲು ಪಟ್ಟಣದ ಹೃದಯ ಭಾಗದಲ್ಲಿರುವ ಮದುವೆ ಮಂಟಪದಲ್ಲಿ ನೆರವೇರಿಸಲಾಗುತ್ತದೆ. ಈ ಸಮಯದಲ್ಲಿ ಕೆಲವು ಜೋಡಿಗಳು ಸ್ವಾಮಿ ಅಮ್ಮನವರ ಕಲ್ಯಾಣದೊಂದಿಗೆ ವಿವಾಹವಾಗುತ್ತಾರೆ. ಇದು ತಲೆಮಾರುಗಳಿಂದ ಇಲ್ಲಿಗೆ ಬರುತ್ತಿರುವ ಸಂಪ್ರದಾಯವಾಗಿದೆ. ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಸಂಜೆ ಬೆಳಗುವ ಆಕಾಶದೀಪವನ್ನು ನೋಡಲು, ವಿಶೇಷ ಅಭಿಷೇಕಗಳನ್ನು ಮಾಡಲು ಮತ್ತು ಈ ಆವರಣದಲ್ಲಿ ದೀಪಗಳನ್ನು ಬೆಳಗಿಸಲು ಮತ್ತು ಭಗವಂತನನ್ನು ಭೇಟಿ ಮಾಡಲು ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಸೇರುತ್ತಾರೆ. ತಿರುಪತಿಯಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಶ್ರೀಕಾಳಹಸ್ತಿಗೆ ಸ್ವಾಮಿಯ ಕೃಪೆಯ ಹೊರತಾಗಿ ಭೇಟಿ ನೀಡಲಾಗುವುದಿಲ್ಲ ಎಂದು ಹೇಳಲಾಗುತ್ತದೆ.